ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಹೊಸ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ಭೂಪತಿಗೆ ಅದೊಂದು ಭಯ ಕಾಡ್ತಾನೆ ಇದೆಯಂತೆ. ಅದೇನಾದ್ರೂ ಪ್ರೂವ್ ಆಗ್ಬಿಟ್ರೆ ಸಾರಥಿ ಲಾಕ್ ಆಗೋದು ಮತ್ತೊಮ್ಮೆ ಫಿಕ್ಸ್ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭೀಕರ ಕೊಲೆ. ರೇಣುಕಾಸ್ವಾಮಿ ರಣ ಭೀಕರ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಬೇಲ್ ಮೇಲೆ ಹೊರಗಿದ್ದಾರೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೆಂಡತಿ ಮಗನ ಜೊತೆ ಹೊಸ ಜೀವನ ಶುರು ಮಾಡಿದ್ದಾರೆ. ಆದರೆ ಹಳೆ ಮರ್ಡರ್ ಕೇಸ್ ಕಾಟೇರಾಗೆ ಹೊಸ ಸಂಕಷ್ಟ ತಂದಿಟ್ಟಿದೆ. ದರ್ಶನ್ಗೆ ಶುರುವಾಯಿತು ಮಾಫಿ ಸಾಕ್ಷಿ ಭಯ. ಮಾಫಿ ಸಾಕ್ಷಿ ಸಾಬೀತಾದ್ರೆ ದರ್ಶನ್ ಲಾಕ್. ಎಸ್, ಬೇಲ್ ಮೇಲೆ ಹೊರಗಿರೋ ಡಿಬಾಸ್ಗೆ ಸಾಕ್ಷಿ ಭಯ ಶುರುವಾಗಿಬಿಟ್ಟಿದೆ. ಸಾಕ್ಷಿ ಅಂದ್ರೆ ಇದು ಅಂತಿಂತ ಸಾಕ್ಷಿ ಅಲ್ಲ, ಡೇಂಜರಸ್ ಮಾಫಿ ಸಾಕ್ಷಿ ಭಯ ಹೆಚ್ಚಾಗಿದೆ. ಒಂದು ವೇಳೆ ಈ ಮಾಫಿ ಸಾಕ್ಷಿ ಹೇಳಿದ್ರೆ ಕೊಲೆ ಕೇಸಲ್ಲಿ ದರ್ಶನ್ ಲಾಕ್ ಆಗೋದು ಫಿಕ್ಸ್ ಫಿಕ್ಸ್ ಫಿಕ್ಸ್. ಭೂಪತಿಗೆ ಮಾಫಿ ಸಾಕ್ಷಿ ಭಯವೇಕೆ? ಅಷ್ಟಕ್ಕೂ ಈ ಮಾಫಿ ಸಾಕ್ಷಿ ಎಂದರೇನು? ಪ್ರಿಯ ವೀಕ್ಷಕರೇ, ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲು ಪಾಲಾಗಿದ್ದು ಕೂಡ ಇದೇ ಮಾಫಿ ಸಾಕ್ಷಿಯಿಂದಲೇ. ಅಷ್ಟರ ಮಟ್ಟಿಗೆ ಇದು ಡೇಂಜರ್. ಹಾಗಾದ್ರೆ ಏನಿದು ಮಾಫಿ ಸಾಕ್ಷಿ ಅಂತಾನೆ ತೋರಿಸ್ತೀವಿ ನೋಡಿ. ಏನಿದು ಮಾಫಿ ಸಾಕ್ಷಿ? ಯಾವುದೇ ಕೇಸ್ನ ಆರೋಪಿಗಳು ಅದೇ ಕೇಸ್ನ ಮತ್ತೊಬ್ಬ ಆರೋಪಿಯ ಕೃತ್ಯದ ಬಗ್ಗೆ ಸಾಕ್ಷಿ ಹೇಳುವುದನ್ನೇ ಮಾಫಿ ಸಾಕ್ಷಿ ಅಂತಾರೆ. ಈ ಮಾಫಿ ಸಾಕ್ಷಿಯಿಂದ ಆರೋಪಿಗೆ ಶಿಕ್ಷೆಯಾಗುವ ಸಾಧ್ಯತೆ ಹೆಚ್ಚು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಮಾಫಿ ಸಾಕ್ಷಿ ಸಿದ್ದವಾಗ್ತಿದೆ ಅಂತ ಹೇಳಲಾಗ್ತಿದೆ. ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಯಾಗುವಂತೆ ಮಾಡಿದ ಕೆಲ ಆರೋಪಿಗಳಿಗೆ ಒತ್ತಡ ಹಾಕಲಾಗ್ತಿದೆ ಅಂತ ವಕೀಲ ಸುನೀಲ್ ಕುಮಾರ್ ಆರೋಪಿಸಿದ್ದಾರೆ. ಇದಕ್ಕಾಗಿಯೇ ಪೊಲೀಸರ ವಿರುದ್ಧ ನ್ಯಾಯಾಧೀಶರ ಎದುರು ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಾಫಿ ಸಾಕ್ಷಿಯಾಗುವಂತೆ ಪೊಲೀಸರು ಆರೋಪಿಗಳಿಗೆ ಒತ್ತಡ ಹಾಕ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ವೇಳೆ ಮಾಫಿ ಸಾಕ್ಷಿ ಪ್ರೂವ್ ಆದ್ರೆ ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ತಪ್ಪಿದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಹೊಸ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ಭೂಪತಿಗೆ ಅದೊಂದು ಭಯ ಕಾಡ್ತಾನೆ ಇದೆಯಂತೆ. ಅದೇನಾದ್ರೂ ಪ್ರೂವ್ ಆಗ್ಬಿಟ್ರೆ ಸಾರಥಿ ಲಾಕ್ ಆಗೋದು ಮತ್ತೊಮ್ಮೆ ಫಿಕ್ಸ್ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭೀಕರ ಕೊಲೆ. ರೇಣುಕಾಸ್ವಾಮಿ ರಣ ಭೀಕರ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಬೇಲ್ ಮೇಲೆ ಹೊರಗಿದ್ದಾರೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೆಂಡತಿ ಮಗನ ಜೊತೆ ಹೊಸ ಜೀವನ ಶುರು ಮಾಡಿದ್ದಾರೆ. ಆದರೆ ಹಳೆ ಮರ್ಡರ್ ಕೇಸ್ ಕಾಟೇರಾಗೆ ಹೊಸ ಸಂಕಷ್ಟ ತಂದಿಟ್ಟಿದೆ. ದರ್ಶನ್ಗೆ ಶುರುವಾಯಿತು ಮಾಫಿ ಸಾಕ್ಷಿ ಭಯ. ಮಾಫಿ ಸಾಕ್ಷಿ ಸಾಬೀತಾದ್ರೆ ದರ್ಶನ್ ಲಾಕ್. ಎಸ್, ಬೇಲ್ ಮೇಲೆ ಹೊರಗಿರೋ ಡಿಬಾಸ್ಗೆ ಸಾಕ್ಷಿ ಭಯ ಶುರುವಾಗಿಬಿಟ್ಟಿದೆ. ಸಾಕ್ಷಿ ಅಂದ್ರೆ ಇದು ಅಂತಿಂತ ಸಾಕ್ಷಿ ಅಲ್ಲ, ಡೇಂಜರಸ್ ಮಾಫಿ ಸಾಕ್ಷಿ ಭಯ ಹೆಚ್ಚಾಗಿದೆ. ಒಂದು ವೇಳೆ ಈ ಮಾಫಿ ಸಾಕ್ಷಿ ಹೇಳಿದ್ರೆ ಕೊಲೆ ಕೇಸಲ್ಲಿ ದರ್ಶನ್ ಲಾಕ್ ಆಗೋದು ಫಿಕ್ಸ್ ಫಿಕ್ಸ್ ಫಿಕ್ಸ್. ಭೂಪತಿಗೆ ಮಾಫಿ ಸಾಕ್ಷಿ ಭಯವೇಕೆ? ಅಷ್ಟಕ್ಕೂ ಈ ಮಾಫಿ ಸಾಕ್ಷಿ ಎಂದರೇನು? ಪ್ರಿಯ ವೀಕ್ಷಕರೇ, ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲು ಪಾಲಾಗಿದ್ದು ಕೂಡ ಇದೇ ಮಾಫಿ ಸಾಕ್ಷಿಯಿಂದಲೇ. ಅಷ್ಟರ ಮಟ್ಟಿಗೆ ಇದು ಡೇಂಜರ್. ಹಾಗಾದ್ರೆ ಏನಿದು ಮಾಫಿ ಸಾಕ್ಷಿ ಅಂತಾನೆ ತೋರಿಸ್ತೀವಿ ನೋಡಿ. ಏನಿದು ಮಾಫಿ ಸಾಕ್ಷಿ? ಯಾವುದೇ ಕೇಸ್ನ ಆರೋಪಿಗಳು ಅದೇ ಕೇಸ್ನ ಮತ್ತೊಬ್ಬ ಆರೋಪಿಯ ಕೃತ್ಯದ ಬಗ್ಗೆ ಸಾಕ್ಷಿ ಹೇಳುವುದನ್ನೇ ಮಾಫಿ ಸಾಕ್ಷಿ ಅಂತಾರೆ. ಈ ಮಾಫಿ ಸಾಕ್ಷಿಯಿಂದ ಆರೋಪಿಗೆ ಶಿಕ್ಷೆಯಾಗುವ ಸಾಧ್ಯತೆ ಹೆಚ್ಚು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಮಾಫಿ ಸಾಕ್ಷಿ ಸಿದ್ದವಾಗ್ತಿದೆ ಅಂತ ಹೇಳಲಾಗ್ತಿದೆ. ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಯಾಗುವಂತೆ ಮಾಡಿದ ಕೆಲ ಆರೋಪಿಗಳಿಗೆ ಒತ್ತಡ ಹಾಕಲಾಗ್ತಿದೆ ಅಂತ ವಕೀಲ ಸುನೀಲ್ ಕುಮಾರ್ ಆರೋಪಿಸಿದ್ದಾರೆ. ಇದಕ್ಕಾಗಿಯೇ ಪೊಲೀಸರ ವಿರುದ್ಧ ನ್ಯಾಯಾಧೀಶರ ಎದುರು ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಾಫಿ ಸಾಕ್ಷಿಯಾಗುವಂತೆ ಪೊಲೀಸರು ಆರೋಪಿಗಳಿಗೆ ಒತ್ತಡ ಹಾಕ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ವೇಳೆ ಮಾಫಿ ಸಾಕ್ಷಿ ಪ್ರೂವ್ ಆದ್ರೆ ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ತಪ್ಪಿದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಹೊಸ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ಭೂಪತಿಗೆ ಅದೊಂದು ಭಯ ಕಾಡ್ತಾನೆ ಇದೆಯಂತೆ. ಅದೇನಾದ್ರೂ ಪ್ರೂವ್ ಆಗ್ಬಿಟ್ರೆ ಸಾರಥಿ ಲಾಕ್ ಆಗೋದು ಮತ್ತೊಮ್ಮೆ ಫಿಕ್ಸ್ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭೀಕರ ಕೊಲೆ. ರೇಣುಕಾಸ್ವಾಮಿ ರಣ ಭೀಕರ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಬೇಲ್ ಮೇಲೆ ಹೊರಗಿದ್ದಾರೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೆಂಡತಿ ಮಗನ ಜೊತೆ ಹೊಸ ಜೀವನ ಶುರು ಮಾಡಿದ್ದಾರೆ. ಆದರೆ ಹಳೆ ಮರ್ಡರ್ ಕೇಸ್ ಕಾಟೇರಾಗೆ ಹೊಸ ಸಂಕಷ್ಟ ತಂದಿಟ್ಟಿದೆ. ದರ್ಶನ್ಗೆ ಶುರುವಾಯಿತು ಮಾಫಿ ಸಾಕ್ಷಿ ಭಯ. ಮಾಫಿ ಸಾಕ್ಷಿ ಸಾಬೀತಾದ್ರೆ ದರ್ಶನ್ ಲಾಕ್. ಎಸ್, ಬೇಲ್ ಮೇಲೆ ಹೊರಗಿರೋ ಡಿಬಾಸ್ಗೆ ಸಾಕ್ಷಿ ಭಯ ಶುರುವಾಗಿಬಿಟ್ಟಿದೆ. ಸಾಕ್ಷಿ ಅಂದ್ರೆ ಇದು ಅಂತಿಂತ ಸಾಕ್ಷಿ ಅಲ್ಲ, ಡೇಂಜರಸ್ ಮಾಫಿ ಸಾಕ್ಷಿ ಭಯ ಹೆಚ್ಚಾಗಿದೆ. ಒಂದು ವೇಳೆ ಈ ಮಾಫಿ ಸಾಕ್ಷಿ ಹೇಳಿದ್ರೆ ಕೊಲೆ ಕೇಸಲ್ಲಿ ದರ್ಶನ್ ಲಾಕ್ ಆಗೋದು ಫಿಕ್ಸ್ ಫಿಕ್ಸ್ ಫಿಕ್ಸ್. ಭೂಪತಿಗೆ ಮಾಫಿ ಸಾಕ್ಷಿ ಭಯವೇಕೆ? ಅಷ್ಟಕ್ಕೂ ಈ ಮಾಫಿ ಸಾಕ್ಷಿ ಎಂದರೇನು? ಪ್ರಿಯ ವೀಕ್ಷಕರೇ, ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲು ಪಾಲಾಗಿದ್ದು ಕೂಡ ಇದೇ ಮಾಫಿ ಸಾಕ್ಷಿಯಿಂದಲೇ. ಅಷ್ಟರ ಮಟ್ಟಿಗೆ ಇದು ಡೇಂಜರ್. ಹಾಗಾದ್ರೆ ಏನಿದು ಮಾಫಿ ಸಾಕ್ಷಿ ಅಂತಾನೆ ತೋರಿಸ್ತೀವಿ ನೋಡಿ. ಏನಿದು ಮಾಫಿ ಸಾಕ್ಷಿ? ಯಾವುದೇ ಕೇಸ್ನ ಆರೋಪಿಗಳು ಅದೇ ಕೇಸ್ನ ಮತ್ತೊಬ್ಬ ಆರೋಪಿಯ ಕೃತ್ಯದ ಬಗ್ಗೆ ಸಾಕ್ಷಿ ಹೇಳುವುದನ್ನೇ ಮಾಫಿ ಸಾಕ್ಷಿ ಅಂತಾರೆ. ಈ ಮಾಫಿ ಸಾಕ್ಷಿಯಿಂದ ಆರೋಪಿಗೆ ಶಿಕ್ಷೆಯಾಗುವ ಸಾಧ್ಯತೆ ಹೆಚ್ಚು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಮಾಫಿ ಸಾಕ್ಷಿ ಸಿದ್ದವಾಗ್ತಿದೆ ಅಂತ ಹೇಳಲಾಗ್ತಿದೆ. ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಯಾಗುವಂತೆ ಮಾಡಿದ ಕೆಲ ಆರೋಪಿಗಳಿಗೆ ಒತ್ತಡ ಹಾಕಲಾಗ್ತಿದೆ ಅಂತ ವಕೀಲ ಸುನಿಲ್ ಕುಮಾರ್ ಆರೋಪಿಸಿದ್ದಾರೆ. ಇದಕ್ಕಾಗಿಯೇ ಪೊಲೀಸರ ವಿರುದ್ಧ ನ್ಯಾಯಾಧೀಶರ ಎದುರು ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಾಫಿ ಸಾಕ್ಷಿಯಾಗುವಂತೆ ಪೊಲೀಸರು ಆರೋಪಿಗಳಿಗೆ ಒತ್ತಡ ಹಾಕ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ವೇಳೆ ಮಾಫಿ ಸಾಕ್ಷಿ ಪ್ರೂವ್ ಆದ್ರೆ ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ತಪ್ಪಿದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಹೊಸ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ಭೂಪತಿಗೆ ಅದೊಂದು ಭಯ ಕಾಡ್ತಾನೆ ಇದೆಯಂತೆ. ಅದೇನಾದ್ರೂ ಪ್ರೂವ್ ಆಗ್ಬಿಟ್ರೆ ಸಾರಥಿ ಲಾಕ್ ಆಗೋದು ಮತ್ತೊಮ್ಮೆ ಫಿಕ್ಸ್ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭೀಕರ ಕೊಲೆ. ರೇಣುಕಾಸ್ವಾಮಿ ರಣ ಭೀಕರ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಬೇಲ್ ಮೇಲೆ ಹೊರಗಿದ್ದಾರೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೆಂಡತಿ ಮಗನ ಜೊತೆ ಹೊಸ ಜೀವನ ಶುರು ಮಾಡಿದ್ದಾರೆ. ಆದರೆ ಹಳೆ ಮರ್ಡರ್ ಕೇಸ್ ಕಾಟೇರಾಗೆ ಹೊಸ ಸಂಕಷ್ಟ ತಂದಿಟ್ಟಿದೆ. ದರ್ಶನ್ಗೆ ಶುರುವಾಯಿತು ಮಾಫಿ ಸಾಕ್ಷಿ ಭಯ. ಮಾಫಿ ಸಾಕ್ಷಿ ಸಾಬೀತಾದ್ರೆ ದರ್ಶನ್ ಲಾಕ್. ಎಸ್, ಬೇಲ್ ಮೇಲೆ ಹೊರಗಿರೋ ಡಿಬಾಸ್ಗೆ ಸಾಕ್ಷಿ ಭಯ ಶುರುವಾಗಿಬಿಟ್ಟಿದೆ. ಸಾಕ್ಷಿ ಅಂದ್ರೆ ಇದು ಅಂತಿಂತ ಸಾಕ್ಷಿ ಅಲ್ಲ, ಡೇಂಜರಸ್ ಮಾಫಿ ಸಾಕ್ಷಿ ಭಯ ಹೆಚ್ಚಾಗಿದೆ. ಒಂದು ವೇಳೆ ಈ ಮಾಫಿ ಸಾಕ್ಷಿ ಹೇಳಿದ್ರೆ ಕೊಲೆ ಕೇಸಲ್ಲಿ ದರ್ಶನ್ ಲಾಕ್ ಆಗೋದು ಫಿಕ್ಸ್ ಫಿಕ್ಸ್ ಫಿಕ್ಸ್. ಭೂಪತಿಗೆ ಮಾಫಿ ಸಾಕ್ಷಿ ಭಯವೇಕೆ? ಅಷ್ಟಕ್ಕೂ ಈ ಮಾಫಿ ಸಾಕ್ಷಿ ಎಂದರೇನು? ಪ್ರಿಯ ವೀಕ್ಷಕರೇ, ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲು ಪಾಲಾಗಿದ್ದು ಕೂಡ ಇದೇ ಮಾಫಿ ಸಾಕ್ಷಿಯಿಂದಲೇ. ಅಷ್ಟರ ಮಟ್ಟಿಗೆ ಇದು ಡೇಂಜರ್. ಹಾಗಾದ್ರೆ ಏನಿದು ಮಾಫಿ ಸಾಕ್ಷಿ ಅಂತಾನೆ ತೋರಿಸ್ತೀವಿ ನೋಡಿ. ಏನಿದು ಮಾಫಿ ಸಾಕ್ಷಿ? ಯಾವುದೇ ಕೇಸ್ನ ಆರೋಪಿಗಳು ಅದೇ ಕೇಸ್ನ ಮತ್ತೊಬ್ಬ ಆರೋಪಿಯ ಕೃತ್ಯದ ಬಗ್ಗೆ ಸಾಕ್ಷಿ ಹೇಳುವುದನ್ನೇ ಮಾಫಿ ಸಾಕ್ಷಿ ಅಂತಾರೆ. ಈ ಮಾಫಿ ಸಾಕ್ಷಿಯಿಂದ ಆರೋಪಿಗೆ ಶಿಕ್ಷೆಯಾಗುವ ಸಾಧ್ಯತೆ ಹೆಚ್ಚು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ಮಾಫಿ ಸಾಕ್ಷಿ ಸಿದ್ದವಾಗ್ತಿದೆ ಅಂತ ಹೇಳಲಾಗ್ತಿದೆ. ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಯಾಗುವಂತೆ ಮಾಡಿದ ಕೆಲ ಆರೋಪಿಗಳಿಗೆ ಒತ್ತಡ ಹಾಕಲಾಗ್ತಿದೆ ಅಂತ ವಕೀಲ ಸುನಿಲ್ ಕುಮಾರ್ ಆರೋಪಿಸಿದ್ದಾರೆ. ಇದಕ್ಕಾಗಿಯೇ ಪೊಲೀಸರ ವಿರುದ್ಧ ನ್ಯಾಯಾಧೀಶರ ಎದುರು ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಾಫಿ ಸಾಕ್ಷಿಯಾಗುವಂತೆ ಪೊಲೀಸರು ಆರೋಪಿಗಳಿಗೆ ಒತ್ತಡ ಹಾಕ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ವೇಳೆ ಮಾಫಿ ಸಾಕ್ಷಿ ಪ್ರೂವ್ ಆದ್ರೆ ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ತಪ್ಪಿದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.